ಬಿಟ್ಟು ಬಂದನಾ? ಹಾಂ ಹಾಂ ಅನಿಲಣ್ಣ, ಈಗಷ್ಟೇ ಬಿಟ್ಟು ಈ ಕಡೆ ಬರ್ತಾ ಇದ್ದೀನಿ. ಎಂತ ಗೊತ್ತಾ ಅನಿಲಣ್ಣ, ನಂಗೆ ದೇವ್ರಣೆ ಗೊತ್ತಿರಲ್ಲ ಈ ಥರ ಅಂತ. ಅಲ್ಲಿ ಬರೋಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದೆ. ಅವರು ಕಾಯ್ತಾರೆ ಏನೋ ಮಾರಯ್ಯ, ಫೋನ್ ಮಾಡಬೇಕು ಅಂದ್ರೆ ನಾ ಹಂಗಾರೆ ಮನೆಗೆ ಹೋಗಿ ಮಾಡ್ಬೋದು ಅಂತ ಹೇಳಿ ಮನೆಗೆ ಬಂದಮೇಲೆ ಫೋನ್ ಮಾಡ್ಯಾರೆ. ನಿಮ್ಮ ಅಮ್ಮ ರಿಸೀವ್ ಮಾಡಿದರೆ ಏನಂತೆ, ಬರ್ತೀನಿ ಅಂತ ಹೇಳ್ಯಾರೆ, ಲೇಟಾಗಿ ಬರ್ತೀನಿ ಅಂತ ಹೇಳ್ಯಾರಂತೆ. ಆಗ ಅಷ್ಟೊತ್ತಿಗೆ ಮಳೆ ಶುರು ಆಯ್ತಾ. ಈ ಮಳೇಲಿ ಅಂತ ಹೋಗೋದು ಅಂತ ಹಂಗೆ ಯೋಚನೆ ಮಾಡ್ತಾ ಕೂತ್ರು. ಹಾಗಾಗಿ ಟೈಮ್ ಇದಾಯ್ತು. ನಂಗೆ ಮೊದಲೇ ಗೊತ್ತಿದ್ದರೆ ಇನ್ನೊಂಚೂರು ಬೇಗನೆ ಬಂದಿರ್ತಿದ್ದೆ ನಾನು ನಿಮ್ಮ ಮನೆಗೆ. ಹೋಗಲಿ ಬಿಡ ಮಾರೆ. ಇನ್ನೊಂದು ಸತಿ ನೀನು ಯಾವಾಗಲೂ ಹಿಂಗೆ ಮಾಡೋಕ್ಕೆ ಹೋಗಬೇಡ. ಈಗ ಇಲ್ಲ ನಿಮ್ಮ ಮನೇಲಿ ಅದಾರೆ ಅಂದರೆ ಯಾರಿಗಾರು ಒಂದು ಫೋನ್ ಮಾಡಿ ಹೇಳ್ಬೇಕಾ? ಸ್ವಲ್ಪ ಹೊತ್ತೇನಲ್ಲ, ಸುಮಾರು ಹೊತ್ತೇ ಆಗಿತ್ತು ಅವ್ರು ಬರದೆ. ಹಾಗಾಗಿ ನಾವೆಲ್ಲ ಇಷ್ಟು ಗಾಬರಿ ಆಗಿದ್ದಿಲ್ಲಿ. ಅದು ಯಾರೋ ಮಾವನ ಯಾರೋ ತೀರ್ಕೊಂಡರೆ ಅಂತ ಹೇಳಿದ್ರಲ್ಲ, ಈ ಹೋದ್ರ ಅಲ್ಲಿಗೆ? ಹಾಂ ಹಾಂ, ಅಲ್ಲಿಗೆ ಹೋಗ್ಬೇಕು ಅಂತಲೇ ಹೋದರು. ನಾನು ಅವ್ರ ಮನೆ ಹತ್ರ ಬಿಟ್ಟು ಹಾಗೆ ಬಂದೆ. ಅಲ್ಲಿ ಗುಂಡಪ್ಪ ಮಾವರ ಕಾರ್ ನಿಂತಿತ್ತು. ಬಹುಶಃ ಗುಂಡಪ್ಪ ಮಾವ ಅಲ್ಲೇ ಇದ್ರೇನೋ. ಸರಿ ಬಿಡು. ಸುಮ್ಮನೆ ಎಲ್ಲರೂ ಗಾಬರಿ ಆಗಿದ್ದು. ಇನ್ನೊಂದು ಅರ್ಧ ಗಂಟೆ ತಡೆದಿದ್ರಿ ಅಂತ ಆತಿರಲ್ಲ. ಮದಣೆ, ಎಂತ ಮಾಡ್ತಿದ್ದೀಯಾ? ಎಂತ ಇಲ್ಲ ಅಮ್ಮ, ಅದೇ ಚೋಟಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ ಏನು ಎತ್ತ ಅಂತ. ಅವನದು ಏನೂ ತಪ್ಪಿಲ್ಲ ಪಾಪ. ಎಂತ ತಪ್ಪಿಲ್ಲ ಮದಣೆ. ನಮ್ಮನೆಗೆ ಬರೋರ್ನ ಎಂತ ಕಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತು ನೋಡೋಣ ಹೇಳ. ಈ ಹುಡುಗಂದು ಏನು ತಪ್ಪಿಲ್ಲೇನು, ಅವನ ಅಪ್ಪದನಲ್ಲ. ಒಂದು ಹೆಜ್ಜಕ್ಕೆ ನಂಬಂಗಿಲ್ಲ, ಭಾರತಕ್ಕೆ ಹೇಳೋದು ಸುಳ್ಳೇನಲ್ಲ. ಹಂಗಿದ್ದರೆ ಇರ್ಬೋದು ಅವರು, ಆದರೆ ಈಗ ಅವ್ರು ಎಂಥದ್ದು ಮಾಡಿದ್ದಲ್ಲ ಅಮ್ಮ. ಇದು ಚೋಟನು ಹಿಂಗೆ ಏನು ಬೇಕಂತ ಏನು ಮಾಡಿದ್ದಲ್ಲ. ಇಲ್ಲಿ ಕರ್ಕೊ ಬರೋಕ್ಕೆ ಅಂತಲೇ ಹೋದವನಂತ. ಹೋಗಲಿ ಬಿಡು, ಎಲ್ಲ ಈಗ ಸರಿ ಆತಲ್ಲ, ಎಲ್ಲ ಸರಿ ಆಗ್ತದೆ. ನಂಗೆ ಮಾತ್ರ ಯಾವಾಗಲೂ ಹಿಂಗೆ. ಅಲ್ಲ ಮುದ್ದಣ್ಣಿ, ನೀ ಯಾಕೆ ಹಿಂಗಾಗೋದೆ? ಎಲ್ಲರಿಗೂ ಬುದ್ಧಿ ಹೇಳ್ತಿದ್ದೆ ಮಾರಯ್ಯ, ನೋಡಿದ್ರೆ ನೀನೇ ಹಿಂಗೆ ಮಾಡ್ತಿದ್ದೀಯಲ್ಲ. ಈಗ ಏನಾಗ್ಯದ ಅಂಥದ್ದು? ಏನಾಗ್ಯದ? ಮನುಷ್ಯ ಅಂದಮೇಲೆ ಸುಖ ಕಷ್ಟ ಬರದೇ ಇರ್ತಾವನ. ಎಂತೆಂಥ ಇದನ್ನೆಲ್ಲ ನೋಡ್ಕೊಂಡು ಬಂದೀಯ ನೀನು. ಈಗ ಇದಕ್ಕೆ ಹಿಂಗೆ ಮಾಡ್ತೀಯಲ್ಲ. ನಂಗೆ ನೋಡಿದ್ರೆ ಯಾವಾಗಲೂ ಹಿಂಗೆ. ಯಾಕೆ ನಿಂಗೆ ಒಳ್ಳೇದು ಅಂಥದ್ದು ಆಗಲೇ ಇಲ್ಲ? ಹೆಂಗಿದ್ದರೆ ನಾವೀಗ ಹೆಂಗಿದ್ದೀವಿ? ದೇವ್ರು ನಡ್ಸ್ಕೊಟ್ಟು ಎಲ್ಲ ಆಗಿದೆ. ಕೆಲವರೆಲ್ಲ ಈಗಿನ ಕಾಲದಲ್ಲಿ ಹುಡುಗರಿಗೆ ಹೆಣ್ಣೆ ಸಿಕ್ಕಲ್ಲ, ಮದುವೆ ಆಗಲ್ಲ ಅಂಥೇಳಿ ಎಷ್ಟು ಗೋಳಾಡ್ತಾರೆ. ಅದು ಹಿಂಗೆ ಬೇಕಾ ಅಂದಿದ್ದೆ ಹುಡುಗಿ ಸಿಕ್ಕಿದೆ, ದೇವ್ರು ನಡ್ಸ್ಕೊಟ್ಟು ಒಂದು ಬಾಲಿ ಅದೇ, ಇನ್ನೆಂತ ಬೇಕಾ? ಏನು ಯಾವುದಕ್ಕಾರ ಕೊರತೆ ಇದೆಯಾ ಮಾಡ್ಕೊಂಡು ಹೋದರೆ? ಆವಾಗೆಲ್ಲ ಈಗ ನೀನೆಲ್ಲ ಅವನ್ನೆಲ್ಲ ನೋಡ್ಲ ಬಿಡು. ಎಷ್ಟು ದಿವಸ ಉಣ್ಣಕ್ಕೂ ಒಂಥರ ತೊಂದರೆ ಆಗಿದ್ದು ಇತ್ತು ಆಗಿನ ಕಾಲದಲ್ಲೆಲ್ಲ. ಈಗೇನಾರು ಹಂಗದಿಯನ? ಏನೂ ತೊಂದರೆ ಇಲ್ಲ, ಏನಾಗಲ್ಲ. ಯಾರು ಏನು ಹೇಳಿದ್ರೆ ನೀ ಏನು ಅವ್ರ ಮನೆ ಹಗ್ಲುಟಕ್ಕೆ ಹೋಗ್ಬೇಕಾ? ಅದು ಹಂಗಲ್ಲ ಅಮ್ಮ. ಏನು ಗೊತ್ತಾ, ನಾನು ಏನೂ ತಪ್ಪು ಮಾಡದೇ ಇದ್ರು ಯಾವಾಗಲೂ ನನಗೆ ಹಿಂಗಾಗ್ತದಲ್ಲ. ಎಷ್ಟು ಮನಸ್ಸಿಗೆ ಬೇಜಾರಾಗ್ತದೆ ಗೊತ್ತಾ? ಅದಂತೂ ಹೋಗಲಿ, ಹೆಂಗೋ ಅತ್ಲಾಗ ಸಹಿಸ್ಕೊಂಡಿರೋಣ ಅಂದರೆ ಈಗ ನೋಡು, ಎಲ್ಲೇ ಹೋದರೂ ಈಗ ಮೊಬೈಲಲ್ಲಿ ನೋಡ್ದವ್ರೆಲ್ಲರೂ ಹಿಂಗೆ ಗುರ್ತಿಡಿತಾರೆ. ಯಾರಂತೆ ಹಿಂಗೆ ಅವತ್ತು ಹಿಡ್ಕೊಂಡು ಹೊಡಿತಿದ್ರಲ್ಲ ಅವನಂತೆ ಅಂತಾರೆ. ಎಲ್ಲಿ ಹೋಗೋಕ್ಕತ್ತದ ಹೇಳಿ? ನಾನು ಸಣ್ಣ ಮಕ್ಕಳೆಲ್ಲ ಮಾತಾಡೋಕೆ ಶುರು ಮಾಡ್ತಾರೆ ಗೊತ್ತಾ? ಮುದಣ್ಣಿ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಎಂಥ ಸಣ್ಣ ಮಕ್ಕಳೆಲ್ಲ ಮಾತಾಡೋಕೆ ಶುರು ಮಾಡ್ತಾರ? ನಿನ್ನ ಗುರ್ತ ಇಟ್ಕೊಂಡು ಈಗ ಹಿಂಗೆ ಹೇಳ್ತಾರೆ ಅಂತಾನೆ. ಇಂಥವು ಎಷ್ಟು ಬತ್ತಿರ್ತವೇನ ದಿನದಲ್ಲಿ. ಬಾಕಿ ಅವರು ಇವರಿಗೆ ಎಲ್ಲ ಬೇಡ. ನೀನೇ ಒಂದೊಂದ್ಸತಿ ನನಗೆಲ್ಲ ಹಿಂಗೆ ಹಿಡ್ದು ತೋರಿಸ್ತೀಯಲ್ಲ, ಇಲ್ಲೋಡು ಇಲ್ಲೇ ಇದು ಹೆಂಗೆ ಅಂತ. ಅವ್ರ ಮಕ್ಕ ಜ್ಞಾನ ಅದೆಯಾ ನಿಂಗೀಗ? ಜ್ಞಾನ ಅದೆಯೇನ ನಿಂಗೆ? ಯಾರಿಗಿರ್ತದ? ಇಂಥವು ಲಕ್ಷಗಟ್ಟಲೆ ಬತ್ತಾ ಇರ್ತವೆ. ಏನು ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ? ನಮ್ಮ ಇದನ್ನೇ ನೆನ್ಪಿಟ್ಕೊಂಡು ಕೂತ್ಕೊಳಕ್ಕೆ. ಆ ಕಾರ್ತಿಕ್ನೇ ನೋಡು, ಉದ್ದೇಶ ಅದನ್ನು ಹೇಳೋಕ್ಕಾಗಿ ಬಂದ ಮನೆಗೆ. ಬೇಕಂತ ಹಿಂಗೆ ನಂಗೆ ಅವಮಾನ ಮಾಡ್ಬೇಕಂತಲೇ ಬಂದಿದ್ದು. ಅವನು ಎಂತಕ್ಕಾರು ಬರಲಿ, ಹೌದಾ? ಅವನು ಅವಮಾನ ಮಾಡೋಕ್ಕೆ ಅಂತಲೇ ಬಂದೇನ. ನೀನು ಯಾಕೆ ಅದಕ್ಕೆ ತಲೆ ತೆಗಿಸ್ತೀಯ? ನೀನೇನಾದ್ರು ತಪ್ಪು ಮಾಡಿಯಾ? ಅಲ್ಲ,
ಅವ ಅವಮಾನ ಮಾಡೋಕೆ ಬಂದ ಅಂತೆಲ್ಲ ಅವನಂಗೇನು ಜೈಲಿಗೆ ಹೋಗಿದ್ದಾನ ನೀನು? ಜೈಲಿಗೆ ಹೋಗಿಯಾ? ಮದುವೆಯಾಗ ಒಂದು ಹೆಂಡತಿ ಬಾಳ್ಸೋಕ್ಕಾಗದೆ ಹೆಂಡತಿ ಬಿಟ್ಟಿಯಾ? ಎಂತ ಮಾಡಿಯ? ಅವ ಬಂದು ಹೇಳ್ದ ನಿಂಗೆ ಅವಮಾನ ಅಂತ ಹೇಳ್ತೀಯಲ್ಲ, ನಿಂಗೆ ಏನಂತ ಹೇಳೋದು ನೋಡೋಣ ಹೇಳ. ಈ ತಿರುಗಿ ನೀನೇನಾರು ಹೇಳಿದ್ರೆ ಅವನಿಗೆ ಮಕ್ಕ ಎತ್ತಂಗದಿಯಲ್ಲ, ನಿಂಗೆ ತಿಳುವಳಿಕೆ ಇತ್ತು ನೀ ಹೇಳಲ್ಲ. ಅವನಿಗೆ ತಿಳುವಳಿಕೆ ಇಲ್ಲ, ಹಂಗಾಗಿ ಬಂದು ಹೇಳ್ದ. ನಾವು ಯಾಕೆ ಅದಕ್ಕೆ ಹೆದರ್ಬೇಕಾ? ಎಂತಕ್ಕ ಅವ ಏನು ಬೇಕಾದ್ರೂ ಹೇಳ್ಕೊಂಡಾಗಲಿ, ನೀನು ತಲೆ ಕೆಡಿಸ್ಕೋಬೇಡ. ನೀ ಒಂದು ಪಕ್ಷ ಹಿಂಗೆ ಇದು ಮಾಡ್ಕೊಂಡು ಕೂತೆ ಅಂದ್ರೆ ಮುದ್ದಣೆ ನಿಧಾನ ಮಾಡ. ಅವಳಿಗೆ ದಂಡ ಆಗೋದು ಯಾರೀಗ? ನಿನ್ನ ಹೆಂಡತಿಗೆ, ನಿನ್ನ ಮಗಳಿಗೆ. ನಾ ಎಲ್ಲಿಗೂ ಹೋಗಲ್ಲ, ನಾ ಹಿಂಗೆ ಕೂತ್ಕೋತೀನಿ ಅಂತ ಕೂತ್ರೆ ನನಗೆ ಆ ಬಾಲ್ಯನ ಮಾತಾಡ್ಸ್ದೆ ಎಷ್ಟು ಸಾಕು ನೀನು ಗೆಹನದಿಯ ನಿಂಗೆ. ಒಂಥರ ಎಂತ ಇದ್ದಂಗೆ ಇತ್ತು. ನಿನ್ನೆ ನನ್ನ ಕೈಯಲ್ಲಿ ಕರ್ಕೊಂಡಾಗ ನಿನ್ನ ಕಡೆನೇ ನೋಡ್ತಿತ್ತು ಗೊತ್ತಾನ. ನೀ ಕರ್ಕೊಳ್ಳೋಣ ಅಂತ ನೋಡ್ಲ, ಬೇಕಾಗಿದ್ದನ್ನು ಬಿಟ್ಕೋತೀಯ, ಬ್ಯಾಡ್ದಿದ್ದಕ್ಕೆ ತಲೆ ಕೆಡ್ಸ್ಕಿ ಕೂತ್ಕೋತೀಯ. ಯಾರು ಏನೋ ಹೇಳ್ತಾರೆ ಅಂತ ಹೇಳಿ ನಾವು ನಮ್ಮಿದನ್ನು ಬಿಡೋಕ್ಕಾಗ್ತದನ? ಏನೋ ಇರಾಚಾರ ಕೆಟ್ಟಿತ್ತು, ಈಗ ಹಿಂಗಿದ್ದು ಅಂದಿದ್ದು ಎಂಥ ದೇವತೆಗಳಿಗೆ ತಪ್ಪಿದ್ದಲ್ಲ ಗೊತ್ತಾನೋ. ಒಂದಲ್ಲ ಒಂದು ಥರದಲ್ಲಿ ಹಿಂಗೆ ಆತಿರ್ತದೆ. ಇನ್ನು ನಾವು ಯಾವ ಲೆಕ್ಕನ? ನಾನು ಅದೇ ಹೇಳ್ತೀನಿ, ಎಷ್ಟು ತಲೆ ಕೆಡ್ಸ್ಕೊಂಡು ಕೂರಂಥದ್ದು ಎಂತ ಆಗ್ಯದ ಈಗ? ಇನ್ನು ನಮ್ಮ ಕಾಲದಲ್ಲೆಲ್ಲ ನಾವು ಏನೇನೆಲ್ಲ ಅನ್ಭವಿಸ್ಲ. ಮೊನ್ನೆ ಬೀಗರು ಹೇಳ್ತಿದ್ರು, ಅವ್ರದ್ದೊಂದು ಇದನ್ನು ನನಗೆ ಕಣ್ಣಲ್ಲಿ ನೀರು ಬಂತಂಗಾತು. ಎಲ್ಲ ಜಯಿಸ್ಕೊಂಡು ಬಂದಿದ್ದಕ್ಕೆ ಈಗ ಹಿಂಗಿಲ್ಲ. ಏನು ನಮಗೇನು ಸ್ವಲ್ಪ ಇದಾಗಿದ್ದಾನೆ ಅವಾಗೆಲ್ಲ. ಈಗ ಯಾರು ಹಿಂಗೆ ಸುಮ್ಮನೆ ಅಂತ ಈಗ ಕೆಲ್ಸಕ್ಕೆ ಹೋದಲ್ಲೇ ಹಿಡ್ಕೊಂಡು ಹೊಡಿಯಾರಪ್ಪ. ಹೊಟ್ಟೆ ತಿತ್ಕೊಂಡಿರಲ್ಲ ನಾವು ಇದು ಮಾಡ್ದು ಮರ್ಯಾದೆ ಹೋತು ಅಂತ ಕೂತಿದ್ರೆ ಈಗ ಇರಲ್ಲ, ಎಂಥದ್ದು ಇರಲ್ಲ. ನಿನ್ನೆ ಅಲ್ಲಿ ಅಂಗಡಿ ಹತ್ರ ಹೋಗಿದ್ದೆ, ಎಲ್ಲರೂ ಮಾತಾಡ್ತಿದ್ರು, ಎಲ್ಲರೂ ಹೊಟ್ಟೆ ಹುರ್ಕೋತಿದ್ರು. ಹೇಸಿಗೆ ತಿನ್ನೋ ಕೆಲಸ ಮಾಡಿದ್ದು ಯಾರಿದು, ಹಿಂಗಿದ್ದು ಮಾತ್ರ ಮಾಡಬಾರ್ದು ಅಂಥೇಳಿ ಭಾಳ ಬೇಜಾರು ಮಾಡ್ಕಿತ್ತಿದ್ರು. ಅವ ಆ ಥರದ ಹುಡುಗನೇ ಅಲ್ಲ. ಈಗ ಏನೋ ಗಿರಾಚಾರ ಕೆಟ್ಟೆ ಹಿಂಗಾಗಿದೆ ಅಂತ. ಇದು ನಮ್ಮ ಮನೆಗೆ ಸ್ವಲ್ಪ ಏನೋ ಸರಿ ಇಲ್ಲ. ಒಂದು ಕಾಯಾರು ಸುಳ್ಸ್ಕಿ ಬಂದ್ರೆ ಆತೈತೆ, ಸಿಪ್ಪೆಕಾಯಿಂದ ತಗೊಂಡು ಹೋಗ್ಬೇಕು ಅಂತ ಮಾಡಿದ್ದೆ, ಎಂತಕ್ಕೂ ಆ ಸೈಡ್ ಬಂತಲ್ಲ. ಈಗ ಅವರು ಮಂತ್ರಿಸ್ಕೊಡ್ತಾರೋ ಕೊಡೋಲ್ಲ, ಒಂದು ಸಿಪ್ಪೆಕಾಯಿ ತಂದು ಕಟ್ಟಬೇಕು. ಇಲ್ದಿದ್ರೆ ಇದು ಆಗೋದಲ್ಲ. ಒಂದಲ್ಲ ಒಂದು ಹಿಂಗಿದ್ದೆಯ ಜನರ ಕಣ್ಣು ಮತ್ತಿನ್ನೇನಲ್ಲ. ನೋಡಲ್ಲ ಸರ್, ನೀ ಸುಮ್ಮನೆ ತಲೆ ಕೆಡ್ಸ್ಕೊಳದ ಅವ್ರೇನಾರು ಹೇಳ್ತಾರೆ ಅಂತ. ನೋಡಮ್ಮ, ಅಂಗಡಿಲಿ ಎಲ್ಲರೂ ಮಾತಾಡ್ತಾರೆ ಅಂದರೆ ಎಲ್ಲರೂ ನೋಡಿರ್ತಾರೆ. ಎಷ್ಟು ಬೇಜಾರಾಗ್ತದೆ. ನಾ ಹೆಂಗಲ್ಲೆಲ್ಲ ಮುಖ ತಗೊಂಡು ಹೋಗೋದ? ಎಂತ ಗೊತ್ತಾ ಮುದ್ದಣ್ಣೆ, ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗ್ತದೆ. ಹೌದು, ಒಂದು ಸತಿ ಒಂಥರ ಆಗ್ತದೆ. ನೀನು ಒಂದು ಸತಿ ಎಲ್ಲ ಹೆರ್ಗೆ ಹೊರಟು ಓಡಾಡೋ ತನಕ ಮಾತ್ರ ಮಗನೇ. ಆಮೇಲೆ ನೋಡಿ ಎಷ್ಟು ದಿನ ಮಾತಾಡ್ತಾರ. ಎಂತೆಂಥ ಕೊಲೆ ಸುಲಿಗೆ ಆಗಿದ್ದೆ 4 ದಿನ, ಆಮೇಲೆ ಮರ್ತ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕಿತಾ ಇರ್ತಾರೆ. ಇವೆಲ್ಲ ಇನ್ನೇನು ಹೇಳ? ಒಂದು ಪಕ್ಷ ಹೇಳಿದ್ರ ಹೇಳಿ ಬಿಡು, ನಂಗೇಂತಾಗಲ್ಲ, ನನ್ನ ತಪ್ಪೇನಿಲ್ಲ, ನಾನು ಇದು ಮಾಡಲ್ಲ. ನೀನು ಹೇಳಿದ್ರೆ ಹೇಳಿ ಕೇಳಿ ಅಂತ ಅವ್ರು ಇದ್ರನ್ನ ನೀನು ನಗಾಡ್ತಾ ಮಾತಾಡ್ತಾ ಹೋದ್ರೆ ಮತ್ತೊಂದು ಸತಿ ಹೇಳಲ್ಲ. ಒಂದು ಸತಿ ನಿಂಗೇನಾರು ಹಿಂಗೆ ಹೇಳಿದಾಗ ನೀನು ತಲೆ ತೆಗೆಸ್ಕೊಂಡು ಮಕ್ಕ ಸಣ್ಣ ಮಾಡಿದೆ ಅಂದರೆ ಮತ್ತೊಂದು ಸತಿನೇ ಹೇಳ್ತಾರೆ. ಎಂತ ಕೇಳೋದು ಹೇಳ? ನೀನು ಹಿಂಗೆ ತಲೆ ತೆಗೆಸ್ಬೇಕು, ಮಕ್ಕ ಸಣ್ಣ ಮಾಡಬೇಕು ಅಂತಾನೆ. ಅದಕ್ಕೆ ಅವಕಾಶ ಕೊಡಬಾರ್ದು ಮಗನೇ. ನನ್ನ ಇಷ್ಟಕ್ಕೆ ನೀನು ಇದ್ದು ಬಿಟ್ರೆ ಆತು, ಯಾರು ಏನು ಬೇಕಾದ್ರೆ ಹೇಳ್ಕೊಂಡ್ಲಿ. ಸುಮ್ಮನೆ ಹೇಳ್ಬಾರ್ದು. ಆ ಗುಂಡಪ್ಪಣ್ಣಾಗಲಿ ಪಾಪಣ್ಣಾಗಲಿ ಜೀವಕ್ಕೆ ಜೀವ ಕೊಡ್ತಾರೆ. ಇವತ್ತು ಭಗವಂತ ಎಲ್ಲದನ್ನೂ ಕೊಟ್ಟಾನೆ. ಪೂರ್ತಿ ಹಾಗೆ ಸುಖಾನೇ ಸಿಗ್ತಾನೋ ಹೋಗಬಾರ್ದು. ಮಧ್ಯದಲ್ಲಿ ಹಿಂಗಿದ್ದು ಏನಾರು ಆಗ್ಬೇಕು. ಕಣ್ದೃಷ್ಟಿ ಎಲ್ಲ ಅದರಲ್ಲೇ ಸ್ವಲ್ಪ ಕಮ್ಮಿ ಆಗ್ತದೆ. ದೇವರು ನಮ್ಮನ್ನು ಕಾಪಾಡ್ದ ಅಂತಲೇ ತಿಳ್ಕೊಬೇಕ. ಮೊನ್ನೆ ಪಲ್ಲವಿ ಅಮ್ಮ ಹೇಳಷ್ಟೊತ್ತಿಗೆ ನಂಗೊಂಥರ ಸಿಟ್ಟೆ ಬಂತು. ಆದರೂ ಆಮೇಲೆ ಕೂತ್ಕೊ ಜ್ಞಾನ ಮಾಡೋ ತನಕ ಹೌದು, ಎಲ್ಲರೂ ಹಠ ಮಾಡ್ತು ಅಂಥೇಳಿ ನೀ ಅದನ್ನು ಬಾಲೆನ ಕರ್ಕೊಂಡು ಹೋಗಿದರೆ ಏನು ಗತಿ ಆಗ್ತಿತ್ತು ನೋಡೋಣ ಹೇಳು. ಆ ಬಾಲಿಗೆ ಎಷ್ಟು ರಾವ್ ಹಿಡಿತಿತ್ತು, ಏನಾಗ್ತಿತ್ತು, ದೇವ್ರು ತಪ್ಸೇನೆ. ನಾನು ಯಾವತ್ತೂ ಹಂಗೆ ಕಣ್ಣು ತುಂಡಾಗಿ ಬೇಡ ಅಂತ ಹೇಳ್ದಾಳಲ್ಲ, ಅವತ್ತು ಹೇಳೇಬಿಟ್ಟೆ, ಅದು ಮನೇಲಿ ಉಳೀತು. ಇನ್ನು ಏನೇನು ಅನಾಹುತ ಆಗಬೇಕಿತ್ತ, ಅಷ್ಟಕ್ಕೆ ನಿಲ್ಲಿಸ್ಕೊಟ್ಟನಲ್ಲ ದೇವರು.
ಅಷ್ಟು ಸಾಲದು ಅಂತೇಳಿ ಅಯ್ಯೋ ದೇವ್ರು ಇದು ಮಾಡ್ತಾನೆ ನಂಗೆ ಯಾವಾಗಲೂ ಗೋಳು ಅವನು ಎಷ್ಟೊತ್ತಿಗೆ ಹಂಗೆ ಸುಳ್ಳು ಮಗ್ತಾ ಇರಬಾರ್ದು ಮಗನೇ. ನಾನು ಹೇಳೋದಾದ್ರೆ ನೀನು ಹೇಳು, ಎದ್ದು ಈಗ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆಲ್ಲ ಹೋಗು. ಬೇಕಾರೆ ಹಂಗೇನಾರು ಇದಾಗೋದಾದರೆ ಗಂಡ ಹೆಂಡತಿ ಎತ್ಲಗಾರ 2 ದಿನ ಹೋಗಿ ಬರೋದಾರು ಹೋಗುವಲ್ಲಿ, ಬೇಜಾರು ಕಳಿಯೋಕ್ಕಾಗ್ತದೆ. ಈಗೇನ ಅಂತ ಏನ ಅಂತ ಅಂದರೆ ಅಲ್ಲ, ನಾನು ಅದೇ ಜ್ಞಾನ ಮಾಡ್ತೀನಿ. ಏನು ಅಂಥ ಕೆಲಸ ಅಂತ ಇಲ್ಲ ಅಂತ ಹೇಳಕೊಳ್ತಿದ್ದ. ಔಷಧಿ ಹೊಡೆಯೋದು ಬೇಡನೇ, ಔಷಧಿ ಹೊಡೆಯೋದು ಬೇಡ, ಅಗೆ ಹಾಕೋದು ಬೇಡ, ಅಗಡಿ ಬೇಲೆ ಆಗಲ, ಎಂಥದ್ದು ಆಗಲ, ಎಲ್ಲ ಕೆಲಸ ಅಲ್ಲಿಂದ ಅಲ್ಲಿಗೆ ಆಗ್ಯದಲ್ಲ. ಪೂರ್ತಿ ಹೊಸಟಿ ಶುರು ಮಾಡ್ದಂಗೆ ಮಾಡಬೇಕು ಮಳೆಗಾಲದ ಕೆಲಸನ. ನೀನು ಹಂಗೆ ಮಾತಾಡ್ತೀಯಲ್ಲ. ಹ್ಞೂ ಆಗಲಿ ನಂಗೆ ಅದು ಜ್ಞಾನಕ್ಕೆ ಬರಲ್ಲ, ಹಂಗಾಗಿ ಹೇಳ್ದೆ. ಆಗಲಿ ಈಗ ಔಷಧಿ ಹೊಡೆಯೋಕ್ಕೆ ಆಗಲಿ ಹಾಗೆ ಹಾಕೋಕ್ಕೆ ಆಗಲಿ ಎಷ್ಟು ದಿವ್ಸ ಈಗ ಬೇಗ ಪೂರೈಸಿರ್ಸ. ಯಾವೇನು ನಾಳೆ ಬತ್ತಾನೆ ಅಂತ ನೋಡೋಣ. ಇಲ್ಲಪ್ಪ, ಅವ ಬರೋಲ್ಲ, ಅವ ನಾಳೆ ಬರೋಲ್ಲ. ನಾಳೆ ಬರೋಕ್ಕೆ ಇನ್ನು 4 ದಿನ ಬಿಟ್ಟು ಎಂಥದ ಇನ್ನು. ಈಗ ಹತಾರು ಎಲ್ಲ ಶೇಖರನ ಮನೇಲಿ ಅದೆಯಂತೆ, ಅವ ಅಷ್ಟು ಸುಲಭಕ್ಕೆ ಅವನ ಮನೆದಾಗದೆ ಅದನ್ನು ಕೊಡೋಕ್ಕೆ ಕೂತಾನ. ಈಗ ಎಂತ ಮಾಡೋದು ಏನಪ್ಪ, ಸುಮ್ಮನೆ ನಾವೇ ಎಲ್ಲ ಸೇರ್ಕೊಂಡು ಏನಾರು ಮಾಡೋದ. ಪಾಪಣ್ಣನ ಹತ್ರ ಕೇಳಬೇಕು ಅಂತ ಜ್ಞಾನ ಮಾಡ್ತಿದ್ದೆ, ಮತ್ತು ಅಷ್ಟೊತ್ತಿಗೆ ಈಗೆಲ್ಲ ಗಡಿಬಿಡಿ ಹತ್ತೋತಲ್ಲ, ಹಂಗೆ ಕೇಳಲ್ಲ. ಈಗ ಸಾಯಂಕಾಲ ಸರಿಗೆ ಬರ್ತಾರೇನೋ ಗುಂಡಪ್ಪಣ್ಣ ಪಾಪಣ್ಣ ಅಂಥೇಳಿ ಕೇಳ್ಕೊಂಡು ಹತ್ಲಾಗೆ ಹೊಡೆದ್ರೆ ಆತಿತ್ತೇನು. ಅವರಿಬ್ರು ಒಂದೊಂದು ದಿನ ಬಂದರೆ ನಾನು ಬೇಕಾದ್ರೆ ಇಬ್ಬರು ಮನೆಗೂ ಒಂದೊಂದು ದಿನ ಹೋಗ್ತೀನಿ. ಹೋಗಿ ಔಷಧಿ ಒಂದು ಪೂರೈಸ್ಕೊಂಡ್ರೆ ಇದಾರು ಒಂದು ಹೊಳಕೆ ಒಂದು ಮಾಡ್ಕೊಂಡ್ರೆ ಆಮೇಲೆ ಇದು ಮಾಡೋದು. ಹೊಳಕೆಗಾರು ಶ್ರೀನಿವಾಸ್ ಬತ್ತೀನಿ ಅಂತ ಹೇಳೇನೆ, ಹಳ್ಳ ಒಂಚೂರು ಕೆಳಗಾದ್ರೆ ನಾನೇ ಬಂದು ಹೊಡ್ಕೊಡ್ತೀನಿ ಅಂತ ಹೇಳೇನೆ ಇದು ಮಾಡೋದು. ಏನೋ ಈಗ ಔಷಧಿದೆ ಒಂದು ಔಷಧಿ ಸಾಮಾನು ಈಗ ಪಾಪಣ್ಣ ಎಂತ ಮಾಡ್ತಾನೆ ತಂದು ಕೊಡ್ತೀನಿ ಅನ್ನಪ್ಪ. ಅವತ್ತು ತಂದಾನಂತೆ ಔಷಧಿ ಸಾಮಾನು ತಂದಾನಂತೆ, ನಮ್ಮದು ಸೇರಿಸಿ ತಂದಾನಂತೆ. ಅವ್ನ ಮನೆಯಲ್ಲೇ ಅದಿಯಂತೆ, ತಗೋಬತ್ತಾನೆ. ಈಗ ಫೋನ್ ಮಾಡಿದ್ರೆ ಅದಕ್ಕೇನಲ್ಲ ಅನ್ನಲ್ಲ. ಎಲ್ಲ ನೀವೇ ಎಲ್ಲ ಸೇರಿ ಹೊಡಿಬೋದೇನು ಅಲ್ಲನ್ ಮುದ್ದಣ್ಣೆ? ಹಂಗೆ ಒಂದು 3-4 ದಿನಕ್ಕೆ ಎಲ್ಲ ಕೆಲಸನೂ ಮುಗಿಯಲ್ಲ. ಕೆಲಸ ಮುಗಿಯೋದು ಅಂತ ಒಂದು ಅದೇನೇ ಮರತೆ ಅಂತ ಒಂದು ಅಗ್ದಿ ಆಗ ಕೆಲಸ ಒಂದು ಮುಗೀತದೇನು 4 ದಿನ ಬೇಕು. 4 ದಿನ ಕಳೆದ್ಮೇಲೆ ನೀವಿಬ್ರು ಗಂಡ ಹೆಂಡತಿ ಎಲ್ಲರೂ 2 ದಿನ ಹೋಗ್ಬಲ್ಲಿ ಏನು ತಲೆಗೆ ಹೋಗೋದಂತ ಮಾತಾಡ್ಕೊಂಡು ಹೋಗ್ಬಲ್ಲಿ. ಬೇಜಾರು ಕಳೀತದೆ, ಕೆಲಸ ಇದ್ದಿದ್ದೆ ಅದು ಕಾಲ 300 ದಿನ. ಹಂಗಂತೇಳಿ ನಮ್ಮದೆಲ್ಲ ಜೀವಮಾನ ಹೀಗೆ ಕಳೀತು ಅಂದರೆ ನೀವು ಹಾಗೆ ಇದು ಮಾಡೋದು ಬೇಡ. ಎಲ್ಲ ತಿಂಗಳನ್ಗಟ್ಲೆ ಹೋದಂಗೆ ಹೋಗ್ತಾರೆ. ನಿಮ್ಗೆ ಯಾಕೆ 1-2 ದಿನಕ್ಕೆ ಹೋಗಿ ಬರಬಾರ್ದು? ಹೋಗ್ಬಲ್ಲಿ. ಎಂತ ನಿಂದೊಂದು ಎಂಥದ ಏನಮ್ಮ ರತಿ ಮಧ್ಯಕ್ಕೆ ಈಗ ಎಂತ ತಿರ್ಗಾಟಕ್ಕೆ ಹೋಗದೆ ಈ ಮಳೆಗಾಲದಲ್ಲಿ? ಬೇಸಿಗೆಯಲ್ಲಿ ಎಲ್ಲರೂ ಹೋಗ್ತಾರೆ ಮಾಡ್ತಾರೆ, ನಾನು ನೋಡಿದ್ನಪ್ಪ. ಇದು ಯಾವ ಥರನ ನಂಗೆ ಗೊತ್ತಾಗಲ್ಲ ಮರತಿ. ಅವ್ರು ಹೇಳ್ತಾರೆ ಅಂತ ನೀ ತಲೆ ಕೆಡಿಸ್ಕೋಬೇಡ, ಎಲ್ಲರೂ 2 ದಿನ ಹೋಗಿ ಬಲ್ಲಿ. ಅಲ್ಲ ಅಮ್ಮ, ಅವತ್ತು ವಾಗೀಶನ್ನು ಇದ್ದರು, ಅವ್ರಿಗೆ ಮುಖ ತೋರ್ಸೋದು ಹೆಂಗೆ ನಾನು? ಮತ್ತೆ ಅದನ್ನೇ ಹೇಳ್ತಾನಲ್ಲೇ, ಎಂದವಾಗಿ ಸಣ್ಣ ಮಗ ತೋರ್ಸೋಕ್ಕಾಗಲ್ಲ. ಅವೇನು ಭಾಳ ಅಪ್ಪಂತಾಗಿದ್ದಾನ? ಹಾಂ, ಈಗ ಏನೇನೆಲ್ಲ ಆಗಲ್ಲ ಮಾರಯ್ಯ. ಹಂಗಂತೇಳಿ ಅವೇನು ಮನೆ ಒಳಗೆ ಕೂತಾನ? ಹೊರಗೆ ಬರಲ್ಲ? ಏನಾಗಲ್ಲ ಅಂತ ಹೇಳ್ತೀನಿ. ನಾ ಹೇಳ್ತೀನಲ್ಲ ಮುದ್ದಣ್ಣಿ, ಯಾರು ಏನಾರು ಹೇಳ್ಬೋದೇನೋ ಒಂದು ಪಕ್ಷ. ಈಗ ನಾವೇನು ಹೇಳಲ್ಲ ಅಂತ ನಾವು ಇದು ಮಾಡ್ಬೋದು, ಬೇರೆಯವ್ರು ಏನು ಹೇಳ್ತಾರೆ ಬಿಡ್ತಾರೆ ನಮಗೆ ಗೊತ್ತಾಗ್ತದನ? ಹೇಳಿದ್ರೆ ನೀ ಅದನ್ನು ತಲೆಗೆ ತಗೋಬಾರ್ದ ಮಗನೇ. ನೀ ತಲೆಗೆ ತಗೊಂಡಂಗು ಮತ್ತೆ ಮತ್ತೆ ಹೇಳ್ತಾರೆ. ನೀ ಹೇಳಿದ್ರೆ ಹೇಳ್ಕಿತ ಇರಿ ಅನ್ನಬೇಕು, ನಿನ್ನ ಕೆಲಸ ನೀನು ಮಾಡಬೇಕು. 4 ದಿನ ಹಂಗಿದ್ದು ನೋಡು ಎಲ್ಲ ಜ್ಞಾನ ಮರ್ತು ಹೋಗ್ತದೆ. ಬಾಕಿ ಬೇಡ. ನಮ್ಮ ಮನೆಯಲ್ಲೇ ಎಂಥವ್ರು ಒಂದು ಜಗಳ ದಂಬಿ ಒಂದೊಂದು ಸತಿ ಎಲ್ಲ ಆತಿರ್ತದಲ್ಲ, ಏನಾದ್ರು ಹಾಗೆ ಮುಂದುವರ್ಕೊಂಡು ಹೋಗ್ತದನ? ಎಲ್ಲ ಜ್ಞಾನ ಮರ್ತ್ಕೊಂಡು ಸುಮ್ಮನೆ ಇರಲ್ಲ ನಮ್ಮಷ್ಟಕ್ಕೆ ನಾವು. ಹಾಗೆ ಮಾಡ್ಬೇಕು ಮಗನೇ, ಹಂಗೆ ಮಾಡ್ಬೇಕು. ಇದನ್ನೆಲ್ಲ ನೀನು ಹೇಳೋ ಹಾಕ್ಕೊಂಡು ಹಿಂಗೆ ಮಾಡ್ತೀಯಲ್ಲ, ಇವು ಯಾರು ಏನು ಅಂತಾರೋ ಯಾರು ಏನು ಅಂತಾರೋ ಬಿಡ್ತಾರೋ ಅದಕ್ಕೆ ನಮಗೆ ಗೊತ್ತಿಲ್ಲ. ಏನೇ ಹೇಳಿದ್ರು ನಾವು ಅದನ್ನು ತಲೆಗೆ ತಗೊಳಲ್ಲ. ಅದನ್ನು ಧೈರ್ಯ ತನ್ಕ ನೀನು ಹೇಳ್ತೀನಿ. ಪಾಪ ನಿನ್ನೆ ಗುಂಡಪ್ಪಣ್ಣ ಪಾಪಣ್ಣ ಎಲ್ಲ ಇವನ್ನೇ ಎಲ್ಲ ಹೇಳೋಣ ಅಂತ ಬಂದ್ರೇನ, ಆದರೆ ಎಂತ ಮಾಡ್ತೀವಿ, ಹೀಗೆಲ್ಲ ಹಾಕಿ ಕೂತ್ಕೋತಲ್ಲ.
ಅದ್ರ ಮಧ್ಯಕ್ಕೆ ನೋಡ ಬುಳ್ಳಿ ಹೇಳ್ತಿತ್ತು, ಪಟಾಕಿ ನಿನ್ನೆ ಫೋನ್ ಮಾಡಿದ್ನಂತೆ, ಕಾಲೇಜಿಗೆ ಹಾಕ್ತೀಯ ಏನೋ ಎತ್ತ ಅಂತ. ಅದೊಂದು ಬಿಲ್ಕುಲ್ ನಾನು ಹೊರಗೆ ಹೋಗಲ್ಲ ಅಂತ ಕೂತದ. ನೀವೊಂದು ಹಠ ಮಾಡ್ತೀಯಪ್ಪ, ಅದು ಓದಲಿ ಇದು ಮಾಡಲಿ ಅಂತ. ಮತ್ತು ನೀ ತಲೆ ಬಿಸಿಲಿದ್ದಲ್ಲ ಅಂತ ಎಂಥದ್ದು ಹೇಳ. ನಂಗೆ ಅಲ್ಲಿ ಇರ್ಬೇಕಾರೆ ಅಷ್ಟು ಗೋಳಾಗಿತ್ತು. ಅದು ನಂಗೆ ಅದನ್ನು ಓದೋಕ್ಕೂ ಆಗಲ್ಲ. ಈಗ ಇಂಜಿನಿಯರಿಂಗ್ ಎಲ್ಲ ಮಾಡೋಕ್ಕೆ ಹೋದ್ರೆ ಭಾಳ ಓದೋದು ಇರ್ತದಂತೆ, ನಂಗೆ ಹುಚ್ಚೆ ಹಿಡಿತದೇನೋ. ನಾ ಓದಲ್ಲ ಅಮ್ಮ, ನಾನು ಇಲ್ಲಿಂದನೇ ಹೋಗಿ ಡಿಗ್ರಿ ಮಾಡ್ತೀನಿ ಅಂತದೆ. ಈಗ ಏನೂ ಹೇಳಲ್ಲ. ಕಡೆಗೆ ನಾವು ಒಂದೇ ಅಂತಾರೆ ಹೇಳೋದು, ನೀ ಅಂತ ಕರ್ಕೆ ಇದು ಮಾಡಿದೆ ಅಂತೇಳಿ ನೀನು ಇದು ಮಾಡೋದು ರಗಳೇ ಬೇಡ ಅಂತ ನಾ ಎಂಥದ್ದು ಹೇಳೋಕ್ಕವಲ್ಲ. ನಾನು ಜ್ಞಾನ ಮಾಡಿದ್ದು ಮಾತ್ರ ಹಿಂಗೆ, ಆದಷ್ಟು ಬೇಡ ಅಂದಮೇಲೆ ಮತ್ತೆ ಎಂತಕ್ಕೆ ಮಗನೆ ಎಲ್ಲ ಗಿವಿಲ್ ಎಲ್ಲ ತೋರಿಸ್ತಿರ್ತಾರೆ ನೋಡು, ಬಲವಂತ ಮಾಡಬಾರ್ದು ಯಾವುದಕ್ಕೂ ಅಂಥೇಳಿ. ಅವ್ರವ್ರಿಗೆ ಏನೇನು ಇದೆಯೋ ಅದರಲ್ಲೇ ಮುಂದುವರಿಸಿ ಅಂತ. ಅದು ನಸೀಬಲ್ಲಿ ಏನಾದ್ರು ಗನಾಗ ಆಗಿರ್ಬೇಕು, ದೊಡ್ಡ ಆಫೀಸಿಗೆ ಸೇರ್ಬೇಕು ಅನ್ನೋಗಿದ್ರೆ ಆಗ್ತದೆ, ಎಂತ ಓದಿದ್ರೂ ಆಗ್ತದೆ. ಇದು ಎಷ್ಟೋ ಜನ ಇಂಜಿನಿಯರ್ ಓದೇ ಮನೇಲಿದ್ದರೆ ಎಷ್ಟು ಜನ ಇಲ್ಲ. ಆಗಲ್ಲ ಅಂತ ಕಂಡ್ರೆ ಅದು ಓದಿದ್ರೂ ಆಗಲ್ಲ. ನಾನು ತಿಳ್ಕೊಂಡಿದ್ದೆ. ಈಗ ಎಲ್ಲದನ್ನೂ ನಾನು ಹೇಳಿದ ಪೂರ್ತಿ ಬೇಡ ಅಂತದೆ ಅಮ್ಮ ಅಂತ ಹಂಗೆ ಲೆಕ್ಕ ಹಾಕ್ಬೇಡ, ನಿಧಾನದಿಂದ ಕೂತು ಜ್ಞಾನ ಮಾಡ. ಈಗ ಪಾಪಣ್ಣನ ಹತ್ರ ಗುಂಡಪ್ಪಣ್ಣನ ಹತ್ರ ಎಲ್ಲ ಕೇಳು, ಎಂತ ಹೇಳ್ತಾರೆ ಅಂತ ಗೊತ್ತಾಗ್ತದಲ್ಲ. ಭಾಳ ಬಲವಂತ ಮಾಡೋದನ್ನು ತಗೊಂಡೋಗಿ ಯಾರಿಗೆ ಬಿಡೋದು ಬೇಡ ಅಂತ ಕಾಣ್ತದೆ ನನಗೇನೋ. ಯಾರು ಬುಳ್ಳಿನೇ ಹೇಳ್ತಾ ಎಲ್ಲ ನೀನು ಸೃಷ್ಟಿ ಮಾಡ್ಕೊಂಡು ಹೇಳ್ತಿದ್ದೀಯಮ್ಮ? ಅಲ್ಲ ಕಡೆಗೆ ಪಲ್ಲವಿ ಬಂದು ಹೇಳ್ತಾ ಹಿಂಗೆ ಬುಳ್ಳಿಗೆ ಇಷ್ಟ ಇಲ್ಲಂತೆ ಅಂತ. ಯಾರು ಹೇಳಿದ್ದು ಅಲ್ಲ, ಸುಮ್ಮನೆ ಪಲ್ಲವಿ ಮೇಲೆ ಅಂತ ಕೇಳಬೇಕು. ಅದು ಎಂಥದ್ದು ಹೇಳಪ್ಪ ನನಗೆ, ಇದ್ರ ಸುದ್ದಿನೇ ಮಾತಾಡಲ. ಬುಳ್ಳಿನೇ ಹೇಳಿದ್ದ, ಹೇಳ್ಕೊಂಡು ಏನು ಅಳ್ತದೆ. ನಾನು ಹೇಳೋಕೆ ಹೋದ್ರೆ ಅಣ್ಣಗೆ ಬೇಜಾರಾಗ್ತದೆ. ಮೊನ್ನೆ ಇಲ್ಲೆಲ್ಲ ಹಿಂಗಾತಲ್ಲ, ಮೊದಲಾರು ಹೆಂಗಾರು ಹೇಳ್ಬೋದಿತ್ತೇನೋ, ಈಗ ಅಣ್ಣ ಬೇಜಾರಲ್ಲದನ್ನೇ ನಾ ಹೇಳೋದು ಹೆಂಗೆ. ನಂಗೆ ಮಾತ್ರ ನಾನು ಇಂಜಿನಿಯರಿಂಗ್ ಓದೋಕ್ಕೆ ನಂಗೆ ಇಷ್ಟ ಇಲ್ಲ ಅಂತದೆ. ಬೇಕಪ್ಪ ಮುದಣಿ ಅದ. ಇಲ್ಲಿ ಅದೇನೋ ನರಿ ಬಣ್ಣಕ್ಕೆ ಹುಲಿ ಬಣ್ಣಕ್ಕೆ ನರಿ ಮೈಸಿಟ್ಕೊಂಡಿತ್ತು ಅನ್ನಂಗೆ, ಯಾರು ಗನಾಗ ಓದಾರೋ ಅವ್ರವರಿಗೆ ಒಂದು ಇದ್ದರು ಹೋಗ್ತಾರೆ. ನಮಗೆಲ್ಲ ಎಂತಕ್ಕೆ ಮಗನೆ ಅವು ಕುರ್ಸು ಕಳೀತಾನೆ ಇರ್ತವೆ. ಏನೇನೊಂದು 3-4 ವರ್ಷಕ್ಕೆ ಮದುವೆ ಮಾಡ್ಬೇಕು ಮತ್ತೆ ಅಂತಕ್ಕೆ. ನೋಡು ಜ್ಞಾನ ಮಾಡು. ಅಲ್ಲ ನೀ ಏನು ಹೇಳ್ತೀಯ ಅದನ್ನೇ ಮಾಡ್ತದದು. ನನ್ನ ಹತ್ರನೂ ಹಾಗೆ ಹೇಳ್ತು. ಅಣ್ಣೇನಾರು ನೀನು ಹೋಗಲೇಬೇಕು ಕಾಲೇಜಿಗೆ ಅಂದ್ರೆ ನಾನು ಹೋಗ್ತೀನಿ, ಅದ್ರ ಮಾತ್ರ ನಂಗೆ ಇಷ್ಟ ಇಲ್ಲ ಅಂತದೆ. ನೋಡು ಅದೇ ಅಷ್ಟು ಹೇಳ್ತದೆ ಅಂದ್ರೆ ನಾನು ಎಂತ ಮಾಡೋಕ್ಕಾಗ್ತದೆ ಮರತಿ. ನನ್ನ ಹಣೆ ಬರ ಅಂತೂ ಹಿಂಗಾತು. ಅದಾರು ಒಂಚೂರು ಚೆನ್ನಾಗಿ ಓದಲಿ. ಇದು ನಮ್ಮ ಊರಲ್ಲಿ ಯಾರು ಹುಡುಗಿಯರು ಇನ್ನೂ ಇಂಜಿನಿಯರ್ ಆಗಿರಲ್ಲ. ಇದೇ ಆಗ್ತದೆ ಅಂತ ಹೇಳಿ ಅಷ್ಟು ಆಸೆ ಮಾಡ್ಕೊಂಡೆ. ಅದು ಈ ಥರ ಬಂದು ಹೇಳ್ತದೆ ಅಂದರೆ ನಾನು ಅರೆ ಎಂತ ಮಾಡಲಿ? ಬೇಡ ಬಿಡತ್ಲಾಗೆ, ಎಂತ ಓದ್ತದೆ ಅದನ್ನೇ ಓದಲಿ. ಇಲ್ಲಿ ಕರ್ಕೊಂಡು ಬರೋದು ಕಳಿಸ್ಬರೋದು ಇವೆಲ್ಲ ಯಾರು ಮಾಡ್ತಾರೋ? ಈಗ ಅಪ್ಪ ಒಂದು ದಿವಸ 2 ದಿವಸ 3ನೇ ದಿವ್ಸಕ್ಕೆ ಬೈಯಕ್ಕೆ ಶುರು ಮಾಡ್ತಾರೆ. ಮಳೆಗಾಲದಲ್ಲಿ ಇಲ್ಲಿ ಹೊಳೆ ದಾಟೋಕ್ಕಾಗಲ್ಲ. ಏನು ಹೊಳೆ ದಾಟಿದ್ರೂ ಒಂದು ಪಕ್ಷ ಈಗ ಅದು ಒಬ್ಬಳೇ ನಡ್ಕೊಬರೋಕ್ಕಾಗ್ತದ? ದಿನ ಯಾರು ಕರ್ಕೊಬರೋಕ್ಕೆ ಹೋಗಲೇಬೇಕು. ಹೆಂಗೋ ಆಗ್ತದೆ ಬಿಡು. ಭಾಳ ಹಿಂಗೆ ತಡಾದಾಗ ಒಂದೊಂದು ದಿವಸ ಅಲ್ಲೇ ಪಾರತಕ್ಕರ ಮನೆಯಲ್ಲೇ ಇದ್ರೆ ಸೈ. ಇಲ್ದಿದ್ರೆ ಹೇಳ್ತಿತ್ತು, ಬೆಳ್ಳಿ ಹೆಂಗೋ ಹೋಗ್ತದೆ, ನಾನು ಬೆಳ್ಳಿ ಒಟ್ಟಿಗೆ ಹೋಗಿ ಬರೋಕ್ಕಾಗ್ತದೆ ಅಂತಿತ್ತು. ನೋಡು ಎಂತ ಆಗ್ತದೆ ಅಂತ. ಎಲ್ಲ ಹೇಳೋದು ಪೂರ್ತಿ ಹೇಳ್ಕಿತೀಯಮ್ಮ ನೀನು. ಎಲ್ಲ ಅಷ್ಟಿಗೆ ನೋಡು ಎಂತ ಆಗ್ತದೆ ಅಂತ ಅಂತೀಯ. ನನ್ನಂದ ನೀವೆಲ್ಲ ಡಿಸೈಡ್ ಮಾಡಿ ಆಗಿದೆ ಅಂತ ಕಾಣ್ತದೆ. ಈಗ ನನ್ನ ಹತ್ರ ಒಂದು ಕೇಳ್ತಿದ್ದೀಯ, ಮತ್ತು ಲಾಸ್ಟಿಗೆ ನೋಡು ನೀ ಎಂತ ಮಾಡ್ತೀಯ ಮಾಡು ಅನ್ನೋದು. ಆಗದೇ ಇಲ್ಲ ಅಂತ ಹೇಳಿದಾಗ ನಾನೇನಾರು ಮತ್ತು ಇದರಲ್ಲೆಲ್ಲ ಬಲವಂತ ಮಾಡೋಕ್ಕಾಗ್ತದ ನಮ್ಮ? ಹಿಂಗಂತ ಕಂಡಿದ್ರೆ ಅದು PUC ಸೇರೋಳೆ ನನಗೆ ಎಲ್ಲ ಆಗಲ್ಲ, ನಾ ಇಲ್ಲೇ ಹೋಗ್ತೀನಿ ಅಂದಿದ್ರೆ ಸುಮ್ಮನೆ 1 ಲಕ್ಷ ಗಟ್ಟಲೆ ಖರ್ಚಾಗೋದಾದ್ರು ತಪ್ತಿತ್ತು. ಇಲ್ಲಿಗೆ ಕಳಿಸ್ಬೋದಿತ್ತು ಅತ್ಲಾಗೆ. ಅಷ್ಟೆಲ್ಲ ಗೋಳಾಟ ಅಲ್ಲಿಗೆ ಅಂತ ಕಳಿಸ್ಬೇಕಿತ್ತು. ನಾನು ಅದನ್ನೇ ಹೇಳಿದೆ, ಏನು ದುಡ್ಡು ಕಲ್ಲಳ್ಳ ಅದು ಆನಮನೆ ಸುರಿದು ಓದಿಸೇನೆ ನಿಂಗೆ ಇದಾಗಲ್ಲ ಅಂದರೆ, ಅಯ್ಯೋ ಇಲ್ಲ ಅಮ್ಮ ಅಲ್ಲಿ ಓದಿದ್ದು ಒಳ್ಳೆಯದೇ ಆಗಿದೆ, ನಂಗೆ ಅದ್ರ ಪ್ರಯೋಜನ ಬಂದೇ ಬರ್ತದೆ, ನಾನು ಇಲ್ಲೇ ಅದಕ್ಕಿಂತ ಚೆನ್ನಾಗಿ ಓದಿದ್ದು ಮಾಡ್ತೀನಿ ಅಂತದದು.
ಅಲ್ಲ ಹಂಗೆ ಹೆರಗೆ ಕಳಿಸ್ದೇ ಇದ್ರೆ ಅದಕ್ಕೆ ಇಷ್ಟು ತಿಳುವಳಿಕೆ ಗೊತ್ತಿರಲ್ಲ. ಮನೆ ಒಳಗೆ ಇದ್ದು ಒಂಥರ ಆಗಿ ಹೋಗಿತ್ತದ. ಅಲ್ಲಿ ಸೇರಿಸಿದ್ದು ಒಳ್ಳೇದೇ ಆಯ್ತು ಬಿಡು. ಏನಾರು ಮಾಡ್ಕಿನ್ಲಿ ಅಮ್ಮ, ಇಲ್ಲೇ ಸೇರಿದಾರೆ ಸೇರಿ, ನಂಗೇನು.